ಈ ನಡುವೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಬಗ್ಗೆ ಸಿಎಂ ಡಿಸಿಎಂ ಇಬ್ಬರೂ ಕೂಡ ಲೇವಡಿ ಮಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ಅಪವಿತ್ರ ಮೈತ್ರಿ ಮಾಡಿಕೊಂಡಿದ್ದಾರೆ. ಪಕ್ಷ ಉಳಿಸಿಕೊಳ್ಳೋದಕ್ಕೆ ಚುನಾವಣೆಗಾಗಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಮೋದಿ ಪ್ರಧಾನಿ ಆದರೆ ದೇಶ ಬಿಟ್ಟು ಬಿಡ್ತೀನಿ ಅಂತ ಅಂದಿದ್ರು ದೇವೇಗೌಡರು. ಈಗ ನನಗೂ ಮೋದಿಗೂ ಅವಿನಾಭಾವ ಸಂಬಂಧ ಅಂತ ಹೇಳ್ತಾರೆ. ದೇವೇಗೌಡರು ಯಾಕೆ ಹೀಗೆ ಹಾಕ್ಬಿಟ್ರು? ಐ ನೆವರ್ ಎಕ್ಸ್ಪೆಕ್ಟ್ ದಿಸ್ ಅಂತ ಸಿಎಂ ಮಾತನಾಡ್ತಾರೆ. ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಚುನಾವಣಾ ಹೊಂದಾಣಿಕೆ ಅಂತ ಮಾಡ್ಕೊಂಡಿದ್ದಾರೆ. ಅದು ಅವರ ಇಂದಿನ ಹೇಳಿಕೆಗಳನ್ನು ನೋಡಿದ್ರೆ ಒಂದು ರೀತಿ ಅಪವಿತ್ರ ಮೈತ್ರಿ. ಅದು ನಿಮಗೆಲ್ಲ ಗೊತ್ತಿರಬೇಕು. ದೇವೇಗೌಡರು ಏನಾದರೂ ಇನ್ನೊಂದು ಜನ್ಮ ಇದ್ರೆ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಹೇಳಿದ್ರು. ಇದು ನಾನು ಹೇಳದ್ದಲ್ಲ, ದೇವೇಗೌಡರು ಹೇಳಿದ್ದು ಮುಸ್ಲಿಂ ಆಗಿ ಹುಡ್ತೀನಿ ಅಂತ. ಯಾಕೆ ಹೇಳಿದ್ರು ಅಂತಂದ್ರೆ ನಮ್ದು ಸೆಕ್ಯುಲರ್ ಪಾರ್ಟಿ, ಯಾವಾಗಲೂ ಕೂಡ ಕೋಮುವಾದಿಗಳ ಜೊತೆ ನಾವು ಹೋಗಲ್ಲ. ನಮ್ಮ ಬೆಂಗಳೂರು ಜಿಲ್ಲೆಯ ಶಿಕ್ಷಕರು ಅಂದ್ರೆ ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತರು. ಇದು ನಿಮ್ಮ ಗೆಲುವು ಪುಟ್ಟಣ್ಣನ ಗೆಲುವಲ್ಲ. ಇದು ನಿಮ್ಮ ಗೆಲುವು ಎರಡು ಪಕ್ಷಗಳು ಸೇರಿ ಅಪವಿತ್ರ ಮೈತ್ರಿ ಮಾಡಿಕೊಂಡದಕ್ಕೆ ಧಿಕ್ಕರಿಸಿ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ತುಂಬಿದ್ದೀರಿ. ಅದಕ್ಕೆ ಸ್ಟ್ರಾಟಜಿ ಹೇಗಿದೆ ಅಂತಂದ್ರೆ, ಹಳೆ ಮೈಸೂರು ಭಾಗದಲ್ಲಿ ಎಲ್ಲೇ ಹೋಗಲಿ, ಯಾವುದೇ ಸಮಾರಂಭಕ್ಕೆ ಹೋಗಲಿ, ಯಾವುದೇ ಸಮಾವೇಶದಲ್ಲಿ ಭಾಗವಹಿಸಲಿ, ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಅವರು ಮೈತ್ರಿಯನ್ನು ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ದಾರೆ. ಹೆಚ್ಚೆಚ್ಚು ಜೆ ಡಿ ಎಸ್ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಯಾಕೆಂದರೆ ಜೆ ಡಿ ಎಸ್ಗೆ ಆ ಭಾಗದಲ್ಲಿ ಶಕ್ತಿ ಇದೆ. ಹಾಗಾಗಿ ಬಿ ಜೆ ಪಿಗಿಂತಲೂ ಹೆಚ್ಚು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಜೆ ಡಿ ಎಸ್ಸನ್ನು. ಗೊತ್ತಿಲ್ಲ, ಜನ ತೀರ್ಮಾನ ತಗೋಬೇಕು, ಅವರ ಮೈತ್ರಿ ಸರಿನಾ ತಪ್ಪಾ ಅಂತಕ್ಕಂಥದ್ದು ಮುಂದೆ ತೀರ್ಮಾನ ಆಗುತ್ತೆ.